ಕರುಣಾಶಂಕರ್ ತನ್ನ ಜಮೀನಿನಲ್ಲಿ ಬೆಳೆದ ಗೋಧಿ ಗಾತ್ರ ಹೇಗಿದೆ ಎಂದು ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇದ್ದಾರೆ. ಕಳೆದ 1 ವರ್ಷದಿಂದ ಗೋಧಿಯ ಬೆಲೆಗಳು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿಯೇ ಇದೆ. ಆದರೆ ಅದರ ಪ್ರಯೋಜನ ಪಡೆದುಕೊಳ್ಳಲು ಕರುಣಾಶಂಕರ್ಗೆ ಆಗುತ್ತಿರಲಿಲ್ಲ. ಕರುಣಾಶಂಕರ್ ಒಬ್ಬ ಸಣ್ಣ ಜಮೀನು ಹೊಂದಿರುವ ರೈತ. ಅವರ ಕುಟುಂಬದ ಬಳಕೆಗೆ ಸಾಲುವಷ್ಟು ಗೋಧಿಯನ್ನೇ ಅವರು ಅದರಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ಅದರಲ್ಲೂ ಮಳೆಗಾಲ ಚೆನ್ನಾಗಿ ಆದರೆ ಮಾತ್ರ ಉತ್ತಮವಾಗಿ ಗೋಧಿ ಬರುತ್ತೆ. ರಸಗೊಬ್ಬರ, ಔಷಧಿಗಳು, ನೀರು ಮತ್ತು ವಿದ್ಯುತ್ ಎಲ್ಲವೂ ತುಟ್ಟಿಯಾಗಿರುವುದರ ಜೊತೆಗೆ ಮಳೆಗಾಲಕ್ಕೂ ರೈತರು ಕಾಯಬೇಕಾಗಿದೆ. ಸದ್ಯ ಸರ್ಕಾರ ಉಚಿತ ಧಾನ್ಯಗಳನ್ನು ನೀಡುವುದಾಗಿ ಘೋಷಣೆ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಜನರಿಗೆ ಸಮಾಧಾನ ಸಿಕ್ಕಿದೆ. 1 ಎಕರೆಯಲ್ಲಿ ಬೆಳೆಯುವ 7 ರಿಂದ 8 ಕ್ವಿಂಟಾಲ್ ಗೋಧಿಯನ್ನ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಲಾಗುತ್ತೆ. ಇದರಿಂದ ಸ್ವಲ್ಪ ಮಟ್ಟಿನ ಆದಾಯ ಸಿಗುತ್ತೆ. ಹೀಗಾಗಿ ಈ ವರ್ಷದ ಬಜೆಟ್ಗೆ ಕರುಣಾಶಂಕರ್ ಅತ್ಯಂತ ಕುತೂಹಲದಿಂದ ಕಾಯ್ತಿದ್ದಾರೆ. ಸರ್ಕಾರದಿಂದ ಹೊಸ ಗ್ಯಾರಂಟಿ ಘೋಷಣೆಯಾಗಬಹುದು ಎಂದು ಅವರಿಗೆ ನಿರೀಕ್ಷೆ ಇದೆ. ಈ ಬಾರಿಯ ಬಜೆಟ್ ಎಲೆಕ್ಷನ್ನ ಮೇಲೆ ಹೆಚ್ಚು ಗಮನ ಹರಿಸಿರುತ್ತೆ. ಅಂದ್ರೆ ಮುಂದಿನ ಬಾರಿ ನಮ್ಮ ಸರ್ಕಾರ ಬಂದ್ರೆ ಏನು ಮಾಡ್ತೇವೆ ಎಂಬ ತನ್ನ ಉದ್ದೇಶಗಳನ್ನಷ್ಟೇ ಸೂಚಿಸುತ್ತದೆ. ಮುಂದಿನ ಜುಲೈನಲ್ಲಿ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಹೊಸ ಸರ್ಕಾರ ಮಂಡಿಸುತ್ತದೆ. ಆದರೆ ಗೋಧಿ ಬೆಳೆಯನ್ನ ನೋಡುತ್ತಿರುವ ಕರುಣಾಶಂಕರ್ಗೆ ಹಿಂದಿನ ಎಲೆಕ್ಷನ್ ಬಜೆಟ್ ನೆನಪಾಗುತ್ತದೆ. ಯಾಕೆಂದ್ರೆ ಆಗ ರೈತರಿಗೆ ಪ್ರತಿ ವರ್ಷಕ್ಕೆ ₹6,000 ನೇರ ನೆರವನ್ನ ಕೊಡುವುದಾಗಿ ಘೋಷಣೆ ಮಾಡಲಾಗಿತ್ತು. ಆಗ ಅದೇ ಮೊದಲ ಬಾರಿಗೆ ಜನರ ಕೈಗೆ ಸರ್ಕಾರ ನೇರವಾಗಿ ಹಣ ಹಾಕುವ ಯೋಜನೆಯನ್ನು ರೂಪಿಸಿತ್ತು. ಆದರೆ ರಸಗೊಬ್ಬರ ಸಬ್ಸಿಡಿ, ವಿಮೆ, ಸಾಲ, ವಿನಾಯಿತಿ ನಮಗೆ ಹೇಗೆ ಮತ್ತು ಯಾರಿಗೆ ಸಿಗುತ್ತದೆ ಎಂಬುದನ್ನು ನಿಖರವಾಗಿ ಅಳೆಯುವುದು ಕಷ್ಟದ ಸಂಗತಿ. ಆದರೆ ನೇರವಾಗಿ ರೈತರ ಖಾತೆಗೆ ಹಣ ಹಾಕಿದಾಗ ರೈತರ ಮುಖದಲ್ಲಿ ಖುಷಿ ಕಾಣಿಸುತ್ತದೆ ಮತ್ತು ಅವರಿಗೆ ನೇರವಾಗಿ ಅದರ ಪ್ರಯೋಜನವೂ ಸಿಕ್ಕಂತಾಗುತ್ತದೆ. ಅದೇ ರೀತಿ ಕರುಣಾಶಂಕರ್ಗೆ ಈ ಬಾರಿಯ ಬಜೆಟ್ನಲ್ಲಿ 2 ಗ್ಯಾರಂಟಿಯ ನಿರೀಕ್ಷೆ ಇದೆ. ಮೊದಲನೆಯದು ಕಿಸಾನ್ ಸಮ್ಮಾನ್ ನಿಧಿಯ ಮೂಲಕ ಕೊಡುವ ನೇರ ಸಹಾಯವನ್ನ ಸರ್ಕಾರ ಏರಿಕೆ ಮಾಡಬೇಕು. ಇನ್ನೊಂದೆಡೆ ಮಹಿಳಾ ರೈತರಿಗೆ ನೇರವಾಗಿ ಖಾತೆಗೆ ಹಣ ಹಾಕಲಾಗುತ್ತದೆ ಎಂಬ ನಿರೀಕ್ಷೆಯೂ ಇದೆ. ಎರಡನೆಯದಾಗಿ ನರೇಗಾಗೆ ಹೆಚ್ಚುವರಿ ಹಣವನ್ನ ಮೀಸಲಿಡಬೇಕಿದೆ. ಇದರಿಂದ ಅವರ ಮಗ ಮತ್ತು ಸೊಸೆಗೆ ಹೆಚ್ಚು ಕೆಲಸ ಸಿಗುವಂತಾಗುತ್ತದೆ. ಇದು ಅವರ ರೆಗ್ಯುಲರ್ ಇನ್ಕಮ್ ಆಗಿರುವುದರಿಂದ ಕುಟುಂಬ ನಿರ್ವಹಣೆಗೆ ಸಹಾಯ ಆಗುತ್ತೆ. ಈ ವರ್ಷ ಕೂಡ ಸರ್ಕಾರ ನರೇಗಾ ಖಾತೆಗಳಿಗೆ ಹೆಚ್ಚುವರಿ ಹಣವನ್ನ ಮೀಸಲಿಡಬೇಕಾಗುತ್ತೆ. ಕರುಣಾಶಂಕರ್ ಅಂತಹ ಸಣ್ಣ ರೈತರು ಬಜೆಟ್ನಿಂದ ಗ್ಯಾರಂಟಿಗಳ ನಿರೀಕ್ಷೆಯಲ್ಲಿದ್ರೆ, ದೊಡ್ಡ ರೈತರು ಕೃಷಿಯ ಮೇಲಿನ ಸರ್ಕಾರ ಯಾವುದೇ ತೆರಿಗೆ ವಿಧಿಸುವುದಿಲ್ಲ ಎಂಬ ಭರವಸೆಯನ್ನ ಕೇಳಿಸಿಕೊಳ್ಳುವ ನಿರೀಕ್ಷೆಯಲ್ಲಿದ್ದಾರೆ.